ಹುಬ್ಬಳ್ಳಿಯಲ್ಲಿ ದುರಂತ ಒಂದು ತಪ್ಪಿದೆ. ನೂರಾರು ಜೀವಗಳು ಬದುಕಿ ಉಳಿದಿವೆ. 3 ಗಂಟೆ ಆಕಾಶದಲ್ಲೇ ಜೀವ ಹಿಡಿದು ಕುಳಿತಂತಹ ಪ್ರಯಾಣಿಕರು. ಕಾರಣ ನಿಯಂತ್ರಣ ಕಳೆದುಕೊಂಡ ಫ್ಲೈಟ್. ಲ್ಯಾಂಡಿಂಗ್ಗೆ ಹರಸಾಹಸ ಪಡಬೇಕಾಯಿತು. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಹೊರಟಿದ್ದಂತಹ ಫ್ಲೈ 91 ಏರ್ಲೈನ್ಸ್ನಲ್ಲಿ ಕಾಣಿಸಿಕೊಂಡಂತಹ ತಾಂತ್ರಿಕ ದೋಷ. ಹುಬ್ಬಳ್ಳಿಯಲ್ಲಿ ಇಳಿಯಬೇಕಾಗಿದ್ದಂತಹ ಫ್ಲೈಟ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಯಿತು. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತಹ ಫ್ಲೈಟ್ನಲ್ಲಿ ದೋಷ ಕಂಡು ಬಂದಿದೆ. ನಿನ್ನೆ ಸಂಜೆ 4:00 ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತಹ ಫ್ಲೈ 91 ಏರ್ಲೈನ್ಸ್ ಹುಬ್ಬಳ್ಳಿ ಸಮೀಪಿಸ್ತಾ ಇದ್ದ ಹಾಗೆ ನಿಯಂತ್ರಣ ಕಳೆದುಕೊಳ್ಳುತ್ತೆ. ಮುಂಡಗೋಡ, ದಾವಣಗೆರೆ, ಶಿವಮೊಗ್ಗದಲ್ಲಿ ಫ್ಲೈಟ್ ಸುತ್ತಾಡುತ್ತೆ. ಕೊನೆಗೆ ಸಂಜೆ 7:30 ಸುಮಾರಿಗೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡ್ ಆಯಿತು. ಪ್ರಯಾಣಿಕರು ಸಹಜ ಕಂಗಾಲಾದ್ರು. ಜೀವ ಉಳಿಯತ್ತಾ ಇಲ್ವಾ ಅನ್ನುವಂತಹ ಆತಂಕದಲ್ಲಿದ್ರು ಪ್ರಯಾಣಿಕರು. ಕೊನೆಗೂ ಕೂಡ ಜೀವ ಉಳಿತು ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. We are holding. We'll keep you updated. And have patience and kindly follow instructions. ವಿಮಾನದಲ್ಲಿ ತಾಂತ್ರಿಕ ದೋಷ, ಪ್ರಯಾಣಿಕರ ಕುಟುಂಬಸ್ಥರ ಆಕ್ರೋಶ. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತಹ ಫ್ಲೈಟ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಯಿತು. ವಿಮಾನದಲ್ಲಿಯೇ ಕಣ್ಣೀರು ಹಾಕ್ತಾ ಇದ್ರು ಪ್ರಯಾಣಿಕರು. ದಂಪತಿ ಪುತ್ರ ಶ್ಲೋಕ್ ಅಳಗುಂಡಿ ಫ್ಲೈಟ್ನಲ್ಲೇ ಕಣ್ಣೀರು ಹಾಕಿದ್ರು. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತಹ ದಂಪತಿ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲೇ ದಂಪತಿಯ ಪುತ್ರ ಶ್ಲೋಕ್ ಕಾಯ್ತಾ ಇದ್ದ. ಫ್ಲೈ 91 ಏರ್ಲೈನ್ಸ್ ಸರ್ವಿಸ್ ಸರಿಯಾಗಿಲ್ಲ ಅಂತ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಇಬ್ರು ಹೈದರಾಬಾದ್ಲಿಂದ ಹುಬ್ಳಿಗೆ ಬರತ್ತಿದ್ದಾರೆ. ಹುಬ್ಳಿಗೆ ಬರೋ ಲ್ಯಾಂಡ್ ಆಗೋ ಫ್ಲೈಟ್ 4:30, ಅಲ್ಲಿಂದ 3 ಗಂಟೆ ಡಿಪಾರ್ಚರ್ ಆಗಿತ್ತು. 3 ಗಂಟೆ ಅಲ್ಲಿಂದ ಬಿಟ್ಟಿದಾಗ ಇಲ್ಲಿ 4:30 ಮುಟ್ಟೋದಿತ್ತು. 4:30 ಮುಟ್ಟಿಲ್ಲ. ನಾ 6 ಗಂಟೆ ಮಟ್ಟ ಇಲ್ಲೇ ವೇಟ್ ಮಾಡಿದಾಗ ನನಗೆ ಯಾರೂ ಬೋರು ಹೇಳಿಲ್ಲ ಆ ಫ್ಲೈಟ್ ಬೆಂಗಳೂರಿಗೆ ಹೊಂಟಿದೆ ಅಂತ ಹೇಳಿ ಇನ್ಫಾರ್ಮು ಮಾಡಿಲ್ಲ. ಇನ್ಫಾರ್ಮೇಶನ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಕೈ ಬಸ್ ನಿಂದಿರ್ತಾರೆ. ಮತ್ತೆ ಇವ್ರ ಕೌಂಟರ್ದಾಗ ಯಾರು ಒಬ್ಬರು ಇಲ್ಲ. ನಾವು ಇಲ್ಲಿ 2025 ವಿ ಶುಡ್ ಬಿ ಪ್ರೌಡ್ ಆಫ್ ದಟ್. ಏನು ನಡೆದೈತಿಲ್ಲ ನಿನ್ನ ಏನು ಆಯ್ತು ಅನ್ನೋದು ಒಂದೇ ಹೇಳ್ರಿ ಸರ್, ಬೇರೆ ಏನು ಬೇಡ. ಓಕೆ ಸರ್, ಈಗ ಮಾತಾಡಿ ಕ್ಯಾಶುವಲ್ ಆಗಿ. ಹಾಂ ಸರ್, ರೆಡಿ. ನಿನ್ನೆ ಏನಾಯ್ತು ಆಕ್ಚುಲಿ? ನಿನ್ನೆ ಏನಾಯ್ತು ಸರ್? ಹೈದರಾಬಾದ್ ನಾವು ನಿನ್ನೆ 3 ಗಂಟೆ ಸುಮಾರು ಬಿಟ್ವಿ ಸರ್. 3 ಗಂಟೆಗೆ ಬಿಟ್ಟು ನಾವು ನಾರ್ಮಲಿ ಬರತ್ತಿದ್ವಿ. ನಾವು ಎಂಟೈರ್ ಫ್ಲೈಟ್ದಾಗ ನಾವು ಮೇ ಬಿ 15-20 ಮಂದಿ ಒಳಗಾದೀವಿ. ನಾವು ಹುಬ್ಳಿ ನಜ್ದೀಕ್ ಇದ್ದಾಗ ಟರ್ಬುಲೆನ್ಸ್ ಭಾಳ ಇತ್ತು. ಟರ್ಬುಲೆನ್ಸ್ ಭಾಳ ಆದ ಕೂಡಲೇ ಏನಾಗ್ಬಿಟ್ಟು ಸರ್, ಫ್ಲೈಟ್ ನಾವು ಒಂದು 10-15 ನಿಮಿಷ ನಮಗೆ ಪರಿಸ್ಥಿತಿ ಹೆಂಗೆ ಆತಂತಂದ್ರೆ ನಾವು ವಾಪಸ್ ಬದುಕಿ ಬರ್ತೀವಿ ಇಲ್ಲ ಅಂತಂದ್ರೆ ನಾವು ಪರಿಸ್ಥಿತಿ ಹೆಂಗಾಗ್ಬಿಡ್ತು. ನಾವು ವಾಪಸ್ ನಾವು ಏನು ಮಾಡಿದ್ವಿ, ದೇವ್ರ ಹೆಸರು ತೊಗೊಂಡು ಎಷ್ಟೋ ಮಂದಿ ಹುಡುಗರು ಚೀರಾತ್ರು. ಹುಡುಗರು ಅಲ್ಲಿ ನನ್ನ ಇದ್ರಿಗಿನ ಸೀಟ್ದಾಗ ಒಂದು ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿ ಇತ್ತು. ಅವ್ರ ಕೈಯಾಗಿಂದ ಕೂಸು ಬಿತ್ತು. ಎಲ್ಲ ಹೆಂಗೆ ಬೇಕಂಗೆ ಆಗಿಬಿಡ್ತು. ಬಟ್ ಐ ಶುಡ್ ರಿಯಲಿ ಥ್ಯಾಂಕ್ ಟು ದಟ್ ಪೈಲಟ್ ಭಾಳ ಚಂದ ಕರ್ಕೊಂಡು ವಾಪಸ್ ಮತ್ತೆ ನೀಟಾಗಿ ಕರ್ಕೊಂಡು ಹೋದ್ರು. ಆದ್ರೆ ಆ ಪೈಲಟಿಗೆ ಪಾಪ ಲ್ಯಾಂಡಿಂಗ್ ಎಲ್ಲೂ ಸಿಕ್ಕಿಲ್ಲ. ನಮಗೆ ಮೇಲೆ ಎಷ್ಟು ತನಕ ತಿರ್ಗಾಡ್ಸಿದ್ರು ಭಾಳ. ನಾವು ಈಗ ನೋಡ್ರಿ, ಅಟ್ಲೀಸ್ಟ್ ಒಂದು ಇದ್ರಾಗ ಎಲ್ಲಿ ಲಿಫ್ಟ್ನಾಗ ಸಿಕ್ಕೊಂಡ್ರೆ 1 ನಿಮಿಷ 2 ನಿಮಿಷ ಲಿಫ್ಟ್ನಾಗ ಸಿಕ್ಕೊಂಡ್ರೆ ತ್ರಾಸ ಹೆಂಗಾಗ್ತೈತಿ. ನಾವು ಅಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು. ಲಾಸ್ಟ್ ಮಿನಿಟ್ಸ್ ನನ್ನ ಮಕ್ಕಳಿಗೆ ಆಯ್ತು, ನಮ್ಮ ಎಲ್ಲ ಪ್ರತಿಯೊಬ್ಬರು ತಮ್ಮ ಇದ್ರ ಹಾಕಿ ಲಾಸ್ಟ್ ಮಿನಿಟ್ಸ್ನಾಗ ಏನು ಹೇಳ್ತಾರಲ್ಲ, ಇನ್ನು ಬದುಕಂತೂ ಬರಂಗಿಲ್ಲ, ಇನ್ನು ಇದ್ದಿದ್ರೆ ಮೆಸೇಜ್ ಹೋಗ್ಲಿ ಅಂತ ನಾವು ಇದು ಏಷ್ಯಾನೆಟ್
न्यूज नेटवर्क प्रस्तुति।